ಇಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಮಹಾಪುರುಷ. ಶತಶತಮಾನದಿಂದಲೂ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ವಿಶ್ವಜ್ಞಾನಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಸವಿನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮೈಸೂರು ಜಿಲ್ಲೆ ಹೆಚ್.ಡಿ. ಕೋಟೆ ತಾಲೂಕು ಹೈರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ ಮಾಡಲಾಯಿತು. ಹೈರಿಗೆ ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೈರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಾ ನಾಗರಾಜ್, ಉಪಾಧ್ಯಕ್ಷ ಅನಿಲ್ ಕುಮಾರ್, ಸದಸ್ಯರಾದ ಕೆಂಪಮ್ಮ ಕನಕೇಗೌಡ, ಪಿಡಿಒ ಸಂತೋಷ್ ನಾಗ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪಿಡಿಒ ಸಂತೋಷ್ ನಾಗ್, ಗ್ರಾಮ ಪಂಚಾಯಿತಿ ಸದಸ್ಯ ಮಟಕೆರೆ ರಾಜೇಶ್ ಮತ್ತು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನಿಂಗರಾಜ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯಲ್ಲಿ ಎದುರಿಸಿದ ಸವಾಲುಗಳು, ಅವರು ಬೆಳೆದು ಬಂದ ದಾರಿ ಬಗ್ಗೆ ಹೇಳಿದ್ರು. ಮೊದಲನೇದಾಗಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ಬರೀ ನಮ್ಮ ಭಾರತ ದೇಶದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ಮಹಾನ್ ಚೇತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇವರ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಳೆದ 4 ವರ್ಷದ ಹಿಂದೆಯೇ ವಿಶ್ವಸಂಸ್ಥೆಯೇ ಈ ಒಂದು ದಿನನ ಬುದ್ಧಿವಂತರ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದನ್ನು ಈ ದಿನ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ 1947ರ ಹಿಂದೆ ಬ್ರಿಟಿಷರ ಒಂದು ದಾಸ್ಯದಲ್ಲಿದ್ದು ನಂತರದಲ್ಲಿ ಸ್ವತಂತ್ರವನ್ನು ಪಡೆದಾಗ ಭಾರತದಲ್ಲಿ ಎಲ್ಲ ಒಂದು ಜನಾಂಗದವರು ಕೂಡ ವಾಸ ಇದ್ರು, ಸರ್ವ ಜನಾಂಗದವರು ಕೂಡ ವಾಸ ಇದ್ರು. ಈ ಸರ್ವ ಜನಾಂಗದವರು ಕೂಡ ಒಂದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಾದಂತಹ ಒಂದು ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಅಂದಾಗ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಒಂದು ವರ ಅಂತ ಕೊಟ್ಟಿದ್ದೆ ನಮ್ಮ ಸಂವಿಧಾನವನ್ನು. ಆ ಒಂದು ಸಂವಿಧಾನ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ದಿನ ಉತ್ತಮವಾಗಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಎಲ್ಲರೂ ಒಂದು ಸೌಹಾರ್ದತೆಯಲ್ಲಿ ಒಂದು ಸಹಭಾಗಿತ್ವದಲ್ಲಿದ್ದೀವಿ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿರೋದೆಲ್ಲರೂ ಕೂಡ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ, ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಅಂಬೇಡ್ಕರ್ ಅವ್ರನ್ನ ನಾವು ನಿಜವಾಗ್ಲೂ ಕೂಡ ಒಂದು ಜಾತಿಗೆ ಸೀಮಿತಗೊಳಿಸಿದ್ದಾರೆ. ಇದಾಗಬಾರ್ದು. ಎಲ್ಲೇ ಹೋದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಳವರ್ಗ ಚಪ್ಪಲಿ ಹೊಲಿತನಲ್ಲ ಅವನಿಂದ ಹಿಡಿದು ಗ್ರಾಮೀಣ ವರ್ಗಕ್ಕೂ ಕೂಡ ಎಲ್ಲ ಸೇರಿದವರಿಗೂ ಕೂಡ ಸಂವಿಧಾನನ ಬರ್ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ವಿಶ್ವದಲ್ಲೇ ಮೊದಲನೇ ಸ್ಥಾನ ಪಡ್ಕೊಂಡಂಥ ಈ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸರಿಸಮಾನವಾದಂಥ ಹಕ್ಕನ್ನು ಪ್ರತಿಯೊಬ್ಬ ಜಾತಿಗೂ ಕೂಡ ಅಂತರ್ಗತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಬರೆಸ್ಕೊಟ್ಟಿದ್ದಾರೆ. ಆದರೆ ಈ ಸಾಮಾನ್ಯ ತಿಳುವಳಿಕೆ ಇರ್ತಕ್ಕಂಥ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಬರೀ ಎಸ್.ಸಿ.ಗಳಿಗೆ ಮಾತ್ರ ಸೀಮಿತ, ಅದರಲ್ಲೂ ಕೂಡ ಬರೀ ಎಸ್.ಸಿಗೆ ಸೀಮಿತ ಅಂತ ಅನ್ಕೊಂಡಿದ್ದಾರೆ. ಇದು ತಪ್ಪು. ಇದು ನಿಜವಾಗ್ಲೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಇವತ್ತು ನಾನು ಪಿಡಿಒ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಇವತ್ತು ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ, ಮೆಂಬರ್ ಆಗಿದ್ದೀನಿ, ಕಲೆಕ್ಟರ್ ಆಗಿದ್ದೀನಿ, ಕಾರ್ಯದರ್ಶಿ ಆಗಿದ್ದೀನಿ, ಅಟೆಂಡರ್ ಆಗಿದ್ದೀನಿ ಅಂದ್ರೆ ಅದು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸರಿಸಮಾನವಾದ ಹಕ್ಕು ಸಿಕ್ಕಬೇಕು ಅಂತಕ್ಕಂಥ ಅಂಬೇಡ್ಕರ್ ಅವರ ಆಲೋಚನೆ ಆಗಿತ್ತು. ಅದು ಸಿಗ್ತಾ ಇದೆ. ಇವತ್ತು ಒಬ್ಬ ಚಪ್ಪಲಿ ಹೊಲಿಯವನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗ್ತಾನೆ, ಪಿಡಿಒ ಆಗ್ತಾರೆ, ತಹಸೀಲ್ದಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ಅಂದರೆ ಅದು ಅಂಬೇಡ್ಕರ್ ಅವರ ಕೊಡುಗೆ. ನಿಜವಾಗ್ಲೂ ಕೂಡ ಬರೀ ಹೊಲಮಾಲಕರಿಗೆ ಮಾತ್ರ ಸಂವಿಧಾನನ ರಚನೆ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಪ್ಪು ಕಲ್ಪನೆ ಇದೆ. ಅದನ್ನು ನಿಜವಾಗ್ಲೂ ಕೂಡ ಮನಸ್ಸಿಂದ ತೆಗೆದುಹಾಕಬೇಕು. ಅಂಬೇಡ್ಕರ್ ಅವರು ಸರಿಸಮಾನವಾಗಿ ಪ್ರತಿಯೊಂದು ಜಾತಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕು ಸಿಕ್ಕಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮೇಲ್ ಬರಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಅವ್ರಿಗಾದಂಥ ನೋವುಗಳನ್ನ ನಾವು ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ಮತ್ತು ಭಾಷಣಗಳಲ್ಲೆಲ್ಲ 4ನೇ ಜನ್ಮ ದಿನವನ್ನು ಇವತ್ತು ಬಾಬಾ ಸಾಹೇಬರ ಜನ್ಮದಿನವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನಾವು ಪ್ರತಿ ಕ್ಷಣದಲ್ಲೂ ಪ್ರತಿ ದಿವಸಗಳನ್ನು ನಾವು ನೆನೆಸ್ಕೊಂಡು ನಾವು ಜೀವನ ಮಾಡತಕ್ಕಂಥ ಒಂದು ಸಂದರ್ಭಗಳಿವೆ. ಸಮಾಜದ ಕಡೆಯ ವ್ಯಕ್ತಿಯವರೆಗೂ ಕೂಡ ಅವರು ಅವರ ಸಂವಿಧಾನ ಮತ್ತು ಅವರ ಹೋರಾಟ, ಅವರ ಕಾನೂನು, ಅವರ ಒಂದು ಶಿಕ್ಷಣ, ಅವರ ಒಂದು ಸಾಮಾಜಿಕ ಕಳಕಳಿ ಎಲ್ಲವೂ ಕೂಡ ಈ ದಿವಸದ ಈ 135 ಅಂದರೆ ಒಂದು 100 ವರ್ಷದ ಹಿಂದೆನೇ ಅವರು ಆ ಥರದ ಒಂದು ವಿದ್ಯಾಭ್ಯಾಸ ಮಾಡಿ ಆ ಸಂವಿಧಾನವನ್ನು ರಚನೆ ಮಾಡಿಲ್ಲ ಅಂದರೆ
ಇವತ್ತು ಸಾಮಾನ್ಯ ಜನರ ಬದುಕು ಅಲ್ಲವಕಲ್ಲ ಆಗ್ತಾ ಇತ್ತು ಅಂತ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಅವರು ಎಂದೆಂದಿಗೂ ಅಮರ. ಇವತ್ತು 1000 ವರ್ಷಗಳಾಗ್ಬೋದು. ಅವರು ಅಂದರೆ ನಮ್ಮ ಒಂದು ಸೂರ್ಯ ಚಂದ್ರ ಇರ್ತಕ್ಕಂಥ ದಿವಸಗಳಲ್ಲೂ ಕೂಡ ಅಷ್ಟು ದಿವಸಗಳವರೆಗೂ ಅಂಬೇಡ್ಕರ್ ಅವರ ಹೆಸರು ಚಿರಾಯವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಕೋರುತ್ತಾ ತಮ್ಮೆಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಬಳಿಕ ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಣ್ಣ ಹೆಚ್ಜಿ, ದಿನೇಶ್ ಹೆಚ್ಕೆ, ಮಾಜಿ ಉಪಾಧ್ಯಕ್ಷರಾದ ಕೆಂಪಮ್ಮ ಕನಕೇಗೌಡ, ಪುಷ್ಪಾ ಗೋವಿಂದೇಗೌಡ, ಶ್ರೀಧರ್ ಹೆಚ್ಕೆ, ಸದಸ್ಯರಾದ ಮಟಕೆರೆ ರಾಜೇಶ್, ವೆಂಕಟೇಶ್, ಶಿವಮಲ್ಲಯ್ಯ, ಗಾಯತ್ರಿ ಜವರನಾಯಕ, ಮಂಜುಳಾ ಗಣೇಶ್, ಶೋಭಾ ಜಯರಾಮ್, ವಸಂತ ಬಸಪ್ಪ, ನಿರ್ಮಲಾ ನಾಗರಾಜ್, ತೇಜಮಣಿ ಮಹೇಶ್, ಚನ್ನಮಾದನಾಯಕ, ಪಂಚಾಯಿತಿ ಕಾರ್ಯದರ್ಶಿಗಳಾದ ಬಸವರಾಜ್, ಹರೀಶ್, ಕಂಪ್ಯೂಟರ್ ಆಪರೇಟರ್ ಸೋಮಶೇಖರ್, ಗ್ರಾಮದ ಮುಖಂಡರಾದ ಸಿ ಮಾದಯ್ಯ, ಎನ್ ಮಲ್ಲೇಶ್, ದೇವರಾಜಣ್ಣ, ಕಾಳಯ್ಯ, ಕೆಇಬಿ ಸೋಮಣ್ಣ, ಶಿವ ರಾಜಣ್ಣ, ಮಾದಯ್ಯ, ಪೊಲೀಸ್ ಸೋಮಣ್ಣ, ಮುದ್ದುಮಲ್ಲಯ್ಯ, ನಿಂಗರಾಜ್, ಸಿದ್ದಲಿಂಗೇಗೌಡ, ದಾಸಪ್ಪ, ಡಿ ಮೂರ್ತಿ, ಅನಿಲ್ ಸಿಂಗ್, ಡಿ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇನ್ನು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಗ್ರಾಮ ಪಂಚಾಯಿತಿ ವತಿಯಿಂದ ಮಟಕೆರೆ ಹಾಗೂ ಮಲಾರ ಕಾಲೋನಿ ಸರ್ಕಾರಿ ಶಾಲೆಗಳಿಗೆ ಬ್ಯಾಂಡ್ ಸೆಟ್ ವಿತರಿಸಲಾಯಿತು. ಡಿ ಕೋಟೆಯಿಂದ ಶ್ರೀಕಂಠ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.